ಪುಣ್ಯಕ್ಷೇತ್ರಗಳು ಬೇರೆ ಪ್ರಪಂಚದ ಯಾವ ದೇಶದಲ್ಲಿ ಕೂಡ ಇರಲ್ಲ. ಭಾರತ ದೇಶದಲ್ಲಿ ಹಬ್ಬಗಳನ್ನು ಹೇಗೆ ವೈಜ್ಞಾನಿಕವಾಗಿ ಖಗೋಳ, ಈಗ ಇವತ್ತು ಮಕರ ಸಂಕ್ರಮಣವನ್ನು ಆಚರಿಸ್ತಾ ಇದ್ದೇವೆ ನಾವು. ಏನು ಮಕರ ಸಂಕ್ರಮಣ ಅಂದ್ರೆ ಏನು? ಭೂಮಿ ನಮ್ಮ ಸೂರ್ಯನ ಸುತ್ತ ತಿರುಗುವಾಗ 1 ವರ್ಷ ಬೇಕು. 1 ವರ್ಷಕ್ಕೆ 12 ತಿಂಗಳು, 12 ರಾಶಿಗಳು. ಧನು ರಾಶಿಯಿಂದ ಮಕರ ರಾಶಿಗೆ ಪ್ರವೇಶ ಮಾಡುವಂತ ಪುಣ್ಯ ಪರ್ವಕಾಲ ಇವತ್ತು ಮಕರ ಸಂಕ್ರಮಣ. ತುಂಬಾ ವಿಶೇಷವಾದದ್ದು. ಇವತ್ತಿನ ದಿವಸ ಎಲ್ಲ ನಮ್ಮ ಕರ್ನಾಟಕದಲ್ಲಿ ಸುಗ್ಗಿ ಹಬ್ಬ ಅಂತ ಹೇಳ್ತಾರೆ, ತಮಿಳುನಾಡಿಗೆ ಹೋದ್ರೆ ಪೊಂಗಲ್ ಅಂತ ಹೇಳ್ತಾರೆ. ಹೀಗೆ ಬೇರೆ ಬೇರೆ ರೀತಿಯ ಹೆಸರಿನಿಂದ ಈ ಹಬ್ಬವನ್ನು ಆಚರಿಸ್ತಾರೆ. ಇವತ್ತಿನ ದಿವಸ ಎಳ್ಳು ಮತ್ತು ಬೆಲ್ಲ, ಅದಕ್ಕೆ ಹುರಿಕಡಲೆಯನ್ನು ಸಿಪ್ಪೆಲ್ಲ ತೆಗೆದು ಅದಕ್ಕೆ ಮಿಕ್ಸ್ ಮಾಡಿ ಪ್ರಸಾದ ರೂಪವಾಗಿ ತಗೊಳ್ತೇವೆ ನಾವು. ಸೂರ್ಯ ನಮಗೆ ಗೊತ್ತಲ್ಲ, ಈಗ ತಿಥಿಯನ್ನು ಪ್ರಾರಂಭ ಆಗುವುದು ಸೂರ್ಯ ಮತ್ತು ಚಂದ್ರನ ಆ ಚಲನೆಯಿಂದ. ಅಮಾವಾಸ್ಯೆಯಿಂದ ನಂತರ ಎಲ್ಲ ಇದು ಚೇಂಜ್ ಆಗುತ್ತೆ ಎಲ್ಲ. ಹಾಗೆ ಸಂಕ್ರಮಣ, ಪ್ರತಿಯೊಂದು ಸಂಕ್ರಮಣದ ದಿವಸ ಕೂಡ ಸೂರ್ಯ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಪ್ರವೇಶ ಮಾಡ್ತಾನೆ ಅಂತ ವಿಶೇಷ ದಿನ. ಯಾವ ಸ್ಥಳದಲ್ಲಿ ನಾವು ಇವತ್ತು ಸೂರ್ಯ ನಮಸ್ಕಾರವನ್ನು ಮಾಡಲಿಕ್ಕೆ ಬಂದಿದ್ದೇವೆ? 1200 ವರ್ಷಗಳ ಇತಿಹಾಸವುಳ್ಳ ಪುಣ್ಯ ಕ್ಷೇತ್ರ ಈ ಮರಳಿ ಸೂರ್ಯನಾರಾಯಣ ದೇವಸ್ಥಾನದಲ್ಲಿ ನಾವು ಇವತ್ತೆಲ್ಲ ಸೇರಿದ್ದೇವೆ. ಬೇರೆಲ್ಲೂ ಮಾಡೋದಕ್ಕಿಂತ ಇಲ್ಲಿ ಯಾಕೆ ವಿಶೇಷ? ಈ ದೇವಸ್ಥಾನವನ್ನು ನೋಡಿದ್ರೆ ಒಂದು ಖಗೋಳ, ಒಂದು ವಿಜ್ಞಾನ, ಬ್ರಹ್ಮಾಂಡದ ಒಂದು ಪರಿಕಲ್ಪನೆ ಬರುತ್ತೆ. ನೀವು ನೋಡಿ, ಒಳಗೆ ಹೋಗಿ ಆ ಗರ್ಭಗುಡಿಯಲ್ಲಿ ಸೂರ್ಯನಾರಾಯಣ ದೇವರಿದ್ದಾರೆ. ಆ ಗರ್ಭಗುಡಿಯ ಎದುರುಗಡೆ ತೀರ್ಥ ಮಂಟಪ ಇದೆ. ಮಂಟಪ 4 ದೊಡ್ಡ ದೊಡ್ಡ ಕಂಬಗಳಿದೆ. ಆ 4 ಕಂಬಗಳು 4 ವೇದಗಳನ್ನು ಸಾರುತ್ತದೆ. ಆ ಕಂಬಗಳ ಪಕ್ಕದಲ್ಲಿ ಮತ್ತೆ 2 ಇದೆ. ಅಷ್ಟ ದಿಕ್ಕುಗಳನ್ನು ತೋರಿಸ್ತಾ ಇದೆ. ಹಾಗೆ ನಾವು ಹೊರಗೆ ಬಂದ್ರಲ್ಲಿ ನಾವು ಕೂತ್ಕೊಳ್ತೇವೆ. ಆ ಕೂತ್ಕೊಳ್ಳಲ್ಲಿ ಒಟ್ಟು 12 ಕಂಬಗಳಿದೆ. ಯಾಕೆಂತಂದ್ರೆ ನಾವು ಬೇರೆ ಕಡೆಯಲ್ಲಿ ನಾವು ಹೀಗೆ ಹೇಳ್ತೇವೆ, ನೀವು ಅಲ್ಲಿ ಹೋಗಿ ನೋಡಿ ಅಂತೇಳಿ. ಇವತ್ತು ನಾನು ಆ ಸ್ಥಳದಲ್ಲೇ ಇಟ್ಟುಕೊಂಡು ಹೇಳ್ತಾ ಇದ್ದೇನೆ. ಏನಾದ್ರೂ ಡೌಟ್ ಇದ್ರೆ, ನಮ್ಗೆ ಪುರ್ಸೊತ್ತಿದ್ರೆ ಮತ್ತೆ ಹೋಗೋಗಿ ಎಲ್ಲ ಚೆಕ್ ಮಾಡುವ. ಆ 12 ಕಂಬಗಳಲ್ಲಿ ಕೂಡ 12 ರಾಶಿಗಳು, ಮೇಷ, ವೃಷಭ ಎಲ್ಲ ಯಾವುದು ರಾಶಿಗಳಿದೆ, ಎಲ್ಲ ರಾಶಿಗಳ ಅಲ್ಲಿ ಹೆಸರನ್ನು ಕೂಡ ಕೆತ್ತಿದ್ದಾರೆ. ಆ ರಾಶಿಯ ದೇವತೆಗಳು ಯಾರು, ಆ ರಾಶಿಗೆ ಸಂಬಂಧಪಟ್ಟ ನಕ್ಷತ್ರಗಳು ಎಲ್ಲವನ್ನು ಅದರಲ್ಲಿ ಕೆತ್ತಿದ್ದಾರೆ. ಹಾಗೆ ನೀವು ಹೊರಗೆ ಬನ್ನಿ ನೋಡಿ, ಈ ಸುತ್ತ ಒಟ್ಟು 28 ಕಂಬಗಳಿದೆ. ಇಲ್ಲಿಂದ ಪ್ರಾರಂಭ ಆಗುತ್ತೆ. ಅಲ್ಲಿಂದ 28 ಕಂಬಗಳಲ್ಲಿ ಕೂಡ ನಕ್ಷತ್ರಗಳು ಎಷ್ಟು? ಒಟ್ಟು ಎಷ್ಟು ನಕ್ಷತ್ರಗಳು? ಎಷ್ಟು ನಾವು ನಿತ್ಯ ಪಠಣ ಮಾಡ್ತೇವೆ. 27 ನಕ್ಷತ್ರಗಳಲ್ವಾ? 27 ನಕ್ಷತ್ರಗಳ ಬಗ್ಗೆ ನಿಮ್ಮ ಜನ್ಮರಾಶಿ ಮತ್ತೆ ಸಂಬಂಧಪಟ್ಟ ನಕ್ಷತ್ರಗಳನ್ನ ನೀವು ಅಲ್ಲಿ ನೋಡಿ, ಅಲ್ಲಿ ಅದರ